ಹಾಕಣ ಹರಿ ಓಂ. ಜೈನ್ ಶರಣಂ ದೇವಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇಶ್ವರ ಶ್ರುತ್ವಾ ಪ್ರಣಮಾಮಿ ಮುರ್ಮುಹುಂ ರತ್ನಾಕರಾದ್ಭುತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶ್ರೀರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೂ, ಇಲ್ಲಿರುವಂಥ ಎಲ್ಲ ನನ್ನ ನೆಚ್ಚಿನ ಅಕ್ಕ ಅಣ್ಣಂದಿರಿಗೂ, ದೇಶಭಕ್ತ ಬಂಧುಗಳಿಗೂ, ಎಲ್ಲ ಹಿರಿಯರ ಪಾದಗಳಿಗೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸುತ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ನಾನು ಅನೇಕ ಶಾಲಾ ಕಾಲೇಜುಗಳಿಗೆ ಮೋಟಿವೇಶನ್ ಸೆಷನ್ಸ್ ಅಂತ ಹೋದಾಗ ಅನೇಕರು ಕಾರ್ಯಕ್ರಮ ಮುಗ್ದಾದ ನಂತರ ನನ್ನ ಹತ್ರ ಬಂದ್ಬಿಟ್ಟು ಕೇಳ್ತಾರೆ, ನಿಜವಾಗ್ಲೂ ವ್ಯಕ್ತಿಯಿಂದ ಇಡೀ ಜಗತ್ತಿನ ಇತಿಹಾಸವನ್ನು ಬದಲಿಸ್ಲಿಕ್ಕೆ ಸಾಧ್ಯನಾ ಅಂತ. ಬಹುಶಃ ಈ ಪ್ರಶ್ನೆ ನಿಮ್ಮಲ್ಲಿ ಅನೇಕರಲ್ಲಿ ಮೂಡ್ಬೋದು, ಮತ್ತು ಖಂಡಿತವಾಗ್ಲೂ ಸಾಧ್ಯ. ಯಾಕಂದರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ದ ಹಿಸ್ಟ್ರಿ ಆಫ್ ದ ವರ್ಲ್ಡ್ ಇಸ್ ದ ಹಿಸ್ಟ್ರಿ ಆಫ್ ಫ್ಯೂ ಪೀಪಲ್ ಹು ಬಿಲೀವ್ಡ್ ಇನ್ ದೆಮ್ಸೆಲ್ವ್ಸ್ ಅಂತ. ಅಂದರೆ ತಮ್ಮಲ್ಲಿ ತಾವು ನಂಬಿಕೆ ಇಟ್ಟಂತ ಕೆಲವೇ ಕೆಲವು ಜನರ ಇತಿಹಾಸ ಮುಂದೆ ಜಗತ್ತಿನ ಇತಿಹಾಸ ಆದದ್ದು ಅಂತ. ಜಗತ್ತಿನ ಇತಿಹಾಸ ಅಂದರೆ ಇಡೀ ಜಗತ್ತು ಸೇರಿಕೊಂಡು ಕಟ್ಟಿದ್ದಲ್ಲ ಅಂತ, ಕೆಲವೇ ಕೆಲವು ಜನರ ಇತಿಹಾಸ ಅದು ಅಂತ. ಅದಕ್ಕೆ ಮೊದಲು ಏನು ಮಾಡಬೇಕು ಅಂದರೆ ನಮ್ಮಲ್ಲಿ ನಮ್ಗೆ ನಂಬಿಕೆ ಇಡಬೇಕು ಅಂತ ಹೇಳೋದು. ಅದಕ್ಕೆ ಹೇಳೋದು, ಇಫ್ ಯು ಬಿಲೀವ್ ಇನ್ ಯೋರ್ಸೆಲ್ಫ್ ದ ಹೋಲ್ ವರ್ಲ್ಡ್ ವಿಲ್ ಬಿಲೀವ್ ಇನ್ ಯು ಅಂತ. ನಿನ್ನೆ ನೀನು ಮೊದಲು ನಂಬು, ಇಡೀ ಜಗತ್ತಿನ ನಾನಂತರ ನಂಬುತ್ತೆ ಅಂತ. ಇವತ್ತು ಜಗತ್ತಿನ ನಂಬದೇ ಇರ್ಬೋದು, ಇವತ್ತು ಜಗತ್ತಿನ ಕನಸಂಖ್ಯೆಯಲ್ಲಿ ಆಡ್ಕೋಬಹುದು, ಜಗತ್ತಿನ ನೋಡಿ ನಗ್ಬೋದು. ಅದನ್ನ ನೆನಪಿರಲಿ, ಸಮಾಜದ ನಿಯಮನೇ ಇದು. ನೀವು ಸಾಧನೆ ಹಾದಿಯಲ್ಲಿ ನಡೀತಾ ಇದೆ ಅಂದರೆ ನಿನಗೆ 3 ಸ್ಟೇಜಸ್ ಇರುತ್ತೆ. ಮೊದಲು ಸಮಾಜ ನಿನ್ನನ್ನು ಅನುಮಾನಿಸುತ್ತೆ, ಆನಂತರ ಅವಮಾನಿಸುತ್ತೆ, ಕೊನೆಗೆ ಅದೇ ಸಮಾಜ ನಿನ್ನನ್ನು ಸನ್ಮಾನಿಸುತ್ತೆ. ಸನ್ಮಾನದ ಹಂತಕ್ಕೆ ತಲುಪಬೇಕಂದ್ರೆ ಈ ಇಷ್ಟು ಸ್ಟೇಜಸ್ಗಳನ್ನ ದಾಟ್ಕೊಂಡು ಹೋಗಲೇಬೇಕಾಗುತ್ತೆ. ಅದರಿಂದ ಯಾರು ನಿನ್ನ ನಂಬೋದಿಲ್ಲ, ನಿನ್ನನ್ನೇ ನೀನು ಮೊದಲು ನಂಬಬೇಕು ಅಂತ. ಸ್ವಾಮಿ ವಿವೇಕಾನಂದರು ಈ ವಾಕ್ಯವನ್ನು ನೆನಪಿಸ್ಕೊಂಡಾಗೆಲ್ಲ ಒಬ್ಬ ವ್ಯಕ್ತಿ ಹೆಸರು ತಲೆಗೆ ಬರುತ್ತೆ, ನೆಪೋಲಿಯನ್ ಅಂತ ಆತನ ಹೆಸರು. ಸ್ವಾಮಿ ವಿವೇಕಾನಂದರು ತಮ್ಮ ಅನೇಕ ಭಾಷಣಗಳಲ್ಲಿ ಈ ವ್ಯಕ್ತಿಯ ಬಗ್ಗೆ ಉಲ್ಲೇಖ ಮಾಡ್ತಾ ಹೇಳ್ತಾರೆ. ನೆಪೋಲಿಯನ್ಗೆ ತನ್ನ ಮೇಲೆ ತನಗಿದ್ದಂಥ ಆತ್ಮವಿಶ್ವಾಸ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ, ಆತ ತನ್ನ ಸೈನಿಕರನ್ನೆಲ್ಲ ಕರ್ಕೊಂಡು ಇಂಗ್ಲೆಂಡಿಗರ ವಿರುದ್ಧ ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋಗೋಕ್ಕೂ ಮುಂಚೆ ತನ್ನ ಸೈನಿಕರನ್ನೆಲ್ಲ ನಿಲ್ಲಿಸ್ಕೊಂಡು ಅವರನ್ನು ಪ್ರೇರೇಪಿಸ್ತಾ, ಅವರಲ್ಲಿ ಹುಮ್ಮಸ್ಸನ್ನು ತುಂಬುತ್ತಾ ಈ ಯುದ್ಧ ನಾವೇ ಗೆಲ್ಲಬೇಕು ಅಂತ ಪ್ರೇರೇಪಿಸ್ತಾ ಇರ್ತಾನೆ. ಅಲ್ಲಿ ಹೇಳಬೇಕಾದ್ರೆ ಆತನ ಸೈನಿಕ ಒಬ್ಬ ಓಡ್ ಬರ್ತಾನೆ, ಓಡ್ ಬಂದ್ಬಿಟ್ಟಿರ್ತಾನೆ. ಅಂತ ಹೇಳ್ತಾನೆ, ಸರ್ ದಯವಿಟ್ಟು ಇಂಗ್ಲೆಂಡಿಗರ ವಿರುದ್ಧ ಯುದ್ಧಕ್ಕೆ ಹೋಗೋದು ಬೇಡ, ಯಾಕಂದರೆ ಅವರ ಸೇನೆಯಲ್ಲಿ 2 ಲಕ್ಷ ಜನ ಸೈನಿಕರಿದ್ದಾರೆ. ಆದರೆ ಫ್ರಾನ್ಸಿಗರ ಸೇನೆ ಅಂದರೆ ನಮ್ಮ ಸೇನೆಯಲ್ಲಿ 1 ಲಕ್ಷ ಜನ ಸೈನಿಕರಿರೋದು. 1 ಲಕ್ಷ ಜನ ಹೋಗಿ 2 ಲಕ್ಷ ಜನರ ವಿರುದ್ಧವಾಗಿ ಗೆದ್ದಿರೋದು ಇತಿಹಾಸದಲ್ಲೇ ಇಲ್ಲ. ಅದರಿಂದ ಯುದ್ಧಕ್ಕೆ ಹೋದರೆ ಆ ಯುದ್ಧದಲ್ಲಿ ಸೋಲು ನಿಶ್ಚಿತ. ಅದರಿಂದ ಯುದ್ಧಕ್ಕೆ ಹೋಗಿದ್ರೆ ಇಲ್ಲೇ ಇರೋದು ಒಳ್ಳೆಯದಲ್ವ ಅಂತ ಕೇಳಿದಾಗ ನೆಪೋಲಿಯನ್ ಏನಂತ ಉತ್ತರಿಸ್ತಾನೆ ಗೊತ್ತೇ? ಇದನ್ನು ಕೇಳಿದ ಸೈನಿಕರ ಕಡೆ ತಿರ್ಕೊಂತಾನೆ, ತಿರುಗಿ ಹೇಳ್ತಾನೆ, ನೋಡಿ ಈ ವ್ಯಕ್ತಿ ಹೇಳಿದ ಮಾತು ಹೇಳಿ ನೀವು ಯಾರು ಭಯ ಬೀಳಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನನಗೆ ಗೊತ್ತು, ಇಂಗ್ಲಿಷರ ಸೇನೆಯಲ್ಲಿ 2 ಲಕ್ಷ ಜನ ಸೈನಿಕರಿದ್ದಾರೆ. ಆದರೆ ಫ್ರಾನ್ಸಿಗರ ಅಂದರೆ ನಮ್ಮ ಸೇನೆಯಲ್ಲಿ ನೀವೆಲ್ಲ ಸೇರಿಸಿ 1 ಲಕ್ಷ ಜನ ಇದ್ದೀರಾ. ಆದರೆ ನಾನು ನೆಪೋಲಿಯನ್, ನಾನೊಬ್ಬರೇ 1 ಲಕ್ಷ ಇದ್ದೀನಿ, ನಾವೆಲ್ಲರೂ ಯುದ್ಧಕ್ಕೆ ಮಾಡೋಣ ಅಂತ ಯುದ್ಧಕ್ಕೆ ಕರೆಕೊಟ್ನಲ್ಲ. ಎಂಥ ಆತ್ಮಸ್ಥೈರ್ಯ ರೀ ಅವನಲ್ಲಿ ಇದ್ದಿದ್ದು. ನೆಪೋಲಿಯನ್ನ ಈ ಮಾತು ಕೇಳಿದ ತಕ್ಷಣ ಆ ಸೈನಿಕರ ಮೇಲೆ ಈ ಮಾತುಗಳು ಯಾವ ರೀತಿ ಪ್ರಭಾವ ಬೀರುತ್ತೆ ಅಂದರೆ, ಇವರೆಲ್ಲರೂ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧ ಭೂಮಿಯಲ್ಲಿ ದೊಡ್ಡ ರೀತಿಯಲ್ಲಿ ಯುದ್ಧ ನಡೆಯುತ್ತೆ. ಯುದ್ಧ ಮುಗಿಸ್ಕೊ ಬರೋ ವೇಳೆಗೆ ಇಡೀ ಜಗತ್ತಿನ ನೆಪೋಲಿಯನ್ ಅಗಾಧ ಚೈತನ್ಯ ಶಕ್ತಿಯಾಗಿ ಬೆಳೆದು ನಿಂತಿರ್ತಾನೆ. ಇಡೀ ಜಗತ್ತು ಅವನನ್ನು ಗೌರವಿಸ್ತಾ ಇರುತ್ತೆ. ಆಗ ನೆಪೋಲಿಯನ್ ಹೇಳ್ತಾನೆ, ಐ ಕಾಂಕರ್ಡ್ ಅಂತ. ನಾನು ಬಂದೆ, ನಾನು ನೋಡಿದೆ, ನಾನು ವಶಪಡಿಸ್ಕೊಂಡೆ ಅಂತ. ಆದರೆ ಆತ ಕೊನೆ ದಿನಗಳಲ್ಲಿ ಹೇಗೋ ಇಂಗ್ಲಿಷರು ಆತನನ್ನು ಬಂಧಿಸಿ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿದ ಮಾರನೇ ದಿನವೇ ಈತನನ್ನು ನೇಣಿಗೆ ಗುಂಬಕ್ಕೇರಿಸಬೇಕು ಅಂತ ಎಲ್ಲ ಸಿದ್ಧತೆ ನಡೀತಾ ಇರುತ್ತೆ. ಆದರೆ ಅದರ ಹಿಂದಿನ ರಾತ್ರಿ ನೆಪೋಲಿಯನ್ ಜೈಲಿನಲ್ಲಿ ಕೂತ್ಕೊಂಡು ಕ್ಯಾಂಡಲ್ ಲೈಟಿನ ಕಡೆಗೆ ಯಾವ ನಕ್ಷೆ ನೋಡ್ತಾ ಕೂತಿರ್ತಾನೆ. ಆಗ ಇಂಗ್ಲಿಷರ ಸೇನಾಧಿಪತಿ ಬಂದು ಹೇಳ್ತಾನೆ, ಅಲ್ಲಪ್ಪ ನೆಪೋಲಿಯನ್, ನಾಳೆ ನಿಮ್ಮ ಜೀವನ ಅಂತ್ಯ ಆಗುತ್ತೆ, ನಾಳೆ ನಾನು ಗಲ್ಲಿಗೆ ಏರಿಸಬೇಕು ಅಂತ ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದೀವಿ. ಅಂಥದ್ರಲ್ಲಿ ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಮಧ್ಯರಾತ್ರಿ ಒಂದು 12-12:30 ಆಗಿದೆ, ಈ ಸಮಯದಲ್ಲಿ ಕೂತ್ಕೊಂಡು ಏನು ನಕ್ಷೆ ನೋಡ್ತಾ ಇದ್ದೀರಾ ಅಂತ ಹೇಳಿದಾಗ ನೆಪೋಲಿಯನ್ ಏನಂತ ಉತ್ತರಿಸ್ತಾನೆ ಅಂದರೆ, ಆತ ಹೇಳ್ತಾನೆ, ಅಲ್ಲ ನಂಗೆ ಗೊತ್ತು, ನಾಳೆ ನನ್ನನ್ನು ನೇಣಿಗಂಬಕ್ಕೆ ಏರಿಸ್ತೀರಾ, ನಾಳೆ ನನ್ನ ಜೀವನ ಅಂತ್ಯ ಆಗುತ್ತೆ ಗೊತ್ತು. ಆದರೆ ಅಕಸ್ಮಾತ್ ನೀವು ನನ್ನ ನೇಣಿಗಂಬಕ್ಕೆ ಏರಿಸೋ ಸಮಯದಲ್ಲಿ ನಾನು ತಪ್ಪಿಸ್ಕೊಂಡು ಹೋಗ್ಬಿಟ್ರೆ, ಅಥವಾ ಇವತ್ತೇ ರಾತ್ರಿ ನೀವು ಯಾರು ಗೊತ್ತಾದ್ರೆ ನಾನು ಜೈಲಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ, ನಾನು ವಾಪಸ್ ಹೋದ್ಮೇಲೆ ಸುಮ್ಮನೆ ಇರ್ತೀನಿ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಸುಮ್ಮನೆ ಇರೋದಿಲ್ಲ. ಮತ್ತೆ ಸೇನೆಯನ್ನು ಕಟ್ತೀನಿ. ಆ ಸೇನೆಯನ್ನು ಕಟ್ಟಿ ಎಷ್ಟು ಬಲಿಷ್ಠಗೊಳಿಸ್ತೀನಿ ಅಂದರೆ ಮತ್ತೆ ನಿಮ್ಮ ಮೇಲೆ ಯುದ್ಧಕ್ಕೆ ಬರ್ತೀನಿ. ನಿಮ್ಮ ಮೇಲೆ ಯುದ್ಧಕ್ಕೆ ಬಂದಾದ್ಮೇಲೆ ಆ ಯುದ್ಧವನ್ನು ನಾನೇ ಗೆಲ್ತೀನಿ. ಆಗ ಇಡೀ ಇಂಗ್ಲೆಂಡ್ ನನ್ನ ವಶಕ್ಕೆ ಬರುತ್ತೆ. ಆಗ ಇಂಗ್ಲೆಂಡಿನ ಯಾವ ಭಾಗವನ್ನು ನಾನು ನನ್ನ ರಾಜಧಾನಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ
ಸ್ವಾಮಿ ವಿವೇಕಾನಂದರನ್ನ ಈ ಮಾತನ್ನ ಕೇಳಿದಾಗೆಲ್ಲ ನಾನು ಯೋಚನೆ ಮಾಡ್ತೀನಿ, ಖಂಡಿತವಾಗ್ಲೂ ಈ ದೇಶದ ಯುವಕ ಯುವತಿ ಆ ರೀತಿ ಇದ್ದೀವಾ ಅಂತ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಾನು ಕೇವಲ 10 ಯುವಕ ಯುವತಿರು ಕೊಡಿ. ಎಂಥ ಯುವಕ ಯುವತಿರು? ಸಾಮಾನ್ಯ ಯುವಕ ಯುವತಿರಲ್ಲ. ಕಬ್ಬಿಣಂತ ಮಾಂಸಖಂಡಗಳು, ಉಕ್ಕಿನಂತ ನರಮಂಡಲಗಳು, ಮಿಂಚಿನಂತ ವಿದ್ಯುತ್ ಶಕ್ತಿ, ವಿದ್ಯುತ್ತಂತ ಇಚ್ಛಾಶಕ್ತಿ, ಅಗೋನೋಡು ಬೆಟ್ಟ ನೋಡ್ಬೇಕಂತೆ, ಪುಡಿ ಮಾಡ್ಬೇಕೆ ಸ್ವಾಮೀಜಿ ಅಂತ ಕೇಳಬೇಕಂತೆ. ಅಗೋನೋಡು ದೇಶ ಅಂತ ಇಟ್ಕೊಂಡು ದೇಶ ನೋಡ್ಬೇಕಂತೆ, ದೇಶ ಕಟ್ಟಬೇಕೆ ಸ್ವಾಮೀಜಿ ಅಂತ ಕೇಳಬೇಕಂತೆ. ಇಂಥದ್ದೆಲ್ಲ 10 ಯುವಕ ಯುವತಿಯರು ಕೊಡಿ, 10 ದಿನದಲ್ಲಿ ಈ ಭಾರತವನ್ನು ಜಗತ್ತಿಗೆ ವಿಶ್ವಗುರು ಭಾರತ ಮಾಡ್ತೀನಿ ನಾನು ಅಂತ ಸ್ವಾಮಿ ವಿವೇಕಾನಂದ ಹೇಳೋದಿದ್ರಲ್ಲ. ಇಲ್ಲಿ 100 ಜನ ಯುವಕ ಯುವತಿರಿದ್ದೀವಿ. ಸ್ವಾಮಿ ವಿವೇಕಾನಂದ ಕೇಳಿದಂತ ಆ 10 ಯುವಕ ಯುವತಿಯರಲ್ಲಿ ನಾವು ನೀವುಗಳು ಒಬ್ಬರಾಗ್ಬೋದಾ ಅಂತ ಯೋಚನೆ ಮಾಡಿ. ಈ ದೇಶದಲ್ಲಿ ಲಕ್ಷಾಂತರ ಯುವಕ ಯುವತಿರಿದ್ದೀರಲ್ಲ, ಅದರಲ್ಲಿ ಸಾವಿರಾರು ಯುವಕ ಯುವತಿಯರು ಯಾವ ರೀತಿ ಇರುತ್ತೆ? ಬ್ಯಾಗ್ ಬೆನ್ನಲ್ಲಿ ಇಟ್ಕೊಂಡಿರ್ತಾರೆ, ತಲೆ ಬಗ್ಗಿಸ್ಕೊಂಡು ಕೂತಿರ್ತಾರೆ, ಮುಖದಲ್ಲಿ ಚೈತನ್ಯ ಇರೋದಿಲ್ಲ, ಕಣ್ಣುಗಳಲ್ಲಿ ಕಾಂತಿ ಇರೋದಿಲ್ಲ, ಜೀವನದಲ್ಲಿ ಮುಂದೆ ಗುರಿ ಇರೋದಿಲ್ಲ. ಜೀವನದಲ್ಲಿ ಮುಂದೆ ಏನು ಮಾಡ್ತೀಯಪ್ಪ ಅಂದ್ರೆ, ಅಯ್ಯೋ ಗೊತ್ತಿಲ್ಲ ಸರ್, ನೋಡೋಣ ಬಿಡಿ ಅನ್ನೋ ಥರದಲ್ಲಿ ಇರ್ತಾರೆ. ಇವರು ನೋಡಿದ್ರೆ ಯಾವ ರೀತಿ ಇರುತ್ತಂದ್ರೆ, ಬದುಕಿದ್ರು ಸಪ್ತ ಶವಗಳಂತ ಅಡ್ಡಾಡ್ತಾ ಇರ್ತಾರೆ. ಇಂಥವ್ರನ್ನೆಲ್ಲ ಬಡ್ದೆಬ್ಬಿಸ್ಬೇಕಂದ್ರೆ ಮಾಡಬೇಕಾಗಿರೋ ಒಂದೇ ಒಂದು ಕೆಲಸ, ಸ್ವಾಮಿ ವಿವೇಕಾನಂದರ ಬಗ್ಗೆ ಅವ್ರಿಗೆ ತಿಳಿಸ್ಕೊಡೋದು. ಯಾಕಂದ್ರೆ ಸ್ವಾಮಿ ವಿವೇಕಾನಂದರನ್ನ ಓದೋರು ಯಾವತ್ತೂ ಸುಮ್ಮನೆ ಕೂರೋದಿಲ್ಲ. ಸ್ವಾಮಿ ವಿವೇಕಾನಂದರನ್ನ ಓದೋರು ಯಾವತ್ತೂ ಫಾಲೋವರ್ ಆಗೋದಿಲ್ಲ. ಸ್ವಾಮಿ ವಿವೇಕಾನಂದರನ್ನ ಓದೋರು ಲೀಡರೇ ಆಗೋದು. ಅಕಸ್ಮಾತ್ ಸ್ವಾಮಿ ವಿವೇಕಾನಂದರನ್ನ ಓದಿದ ನಂತರ ಒಬ್ಬ ವ್ಯಕ್ತಿ ಫಾಲೋವರ್ ಆಗಿದ್ದಾರೆ ಅಂದ್ರೆ ಆತ ಸ್ವಾಮಿ ವಿವೇಕಾನಂದರನ್ನ ಓದಿದ್ದಾರೆ, ಅದು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಅದಕ್ಕೆ ಸ್ವಾಮಿ ವಿವೇಕಾನಂದರನ್ನ ಓದಿದ ಮೇಲೆ ಆಗೋದು ಲೀಡರ್ ಮಾತ್ರನೇ. ಇಂಥ ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದ್ದಾರೆ. ಒಂದು ಉದಾಹರಣೆಯನ್ನು ಕೊಡ್ತೀನಿ. 16 ವಯಸ್ಸಿನ ಯುವಕ ಸೇನೆಗೆ ಸೇರ್ಕೊಂಡ. ಸೇನೆಯ ನಂತರ ರಜೆಗೆ ಅಂತ ಊರಿಗೆ ಬಂದಾಗ ನೋಡ್ತಾನೆ, ತನ್ನ ಊರಿನಲ್ಲಿದ್ದಂಥ ಬಂಧು ಮಿತ್ರರೆಲ್ಲ ತೀರ್ಕೊಂಡಿರ್ತಾರೆ, ಸೇನೆಯಲ್ಲಿದ್ದಂಥ ಸೈನಿಕ ಮಿತ್ರರನ್ನು ಕಳ್ಕೊಂಡಿರ್ತಾರೆ. ಇದು ಬದುಕು ನಾನೇನು ಮಾಡಲಿ ಅಂತ ಜಿಗುಪ್ಸೆ ಅಂತ ಹೋಗಿ ರೈಲ್ವೆ ಟ್ರ್ಯಾಕಿಗೆ ತಲೆ ಕೊಟ್ಟ. ಅವನು ಅದಷ್ಟೇ ಟ್ರೈನ್ ಲೇಟ್ ಆಗಿಬಿಟ್ಟು ಉಳ್ಕೊಬಿಟ್ಟ. ಏನಾಯ್ತು ಅಂತ ಪ್ಲಾಟ್ಫಾರ್ಮಿಗೆ ಬಂದು ನೋಡಿದಾಗ ಅಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾನೆ, ಟ್ರೈನಿಂದ 3 ಗಂಟೆ ಲೇಟ್ ಆಗಿರೋದಂತ. ಸರಿ 3 ಗಂಟೆ ನಾನೇನು ಮಾಡಲಿ ಅಂತ ಅಲ್ಲೇ ಇದ್ದಂಥ ಒಂದು ಇತ್ತೀಚೆಗೆ ಒಂದು ಪುಸ್ತಕ ಖರೀದಿ ಮಾಡ್ತಾನೆ. ಅದೇ ಪುಸ್ತಕ ಪುಣ್ಯಾತ್ಮ ಸ್ವಾಮಿ ವಿವೇಕಾನಂದರದ್ದು. ಅದರ ಮೊದಲನೇ ಪುಟದಲ್ಲೇ ಬರೆದಿರುತ್ತೆ, ಅರೈಸ್ ಅವೇಕ್ ಸ್ಟಾಪ್ ನಾಟ್ ಇನ್ ಎ ಗೋಲ್ ಫಿನಿಶ್, ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲದಿರು ಅಂತ. ಅದು ಓದ ತಕ್ಷಣ ಅನ್ಕೊಂತಾನೆ, ಛೇ ನನ್ನ ಜೀವನದ ಗುರಿ ನಿರ್ಧಾರ ಮಾಡಲಿಲ್ಲ, ಸಾಯಿ ಹೊರಟಿದ್ದೀನಲ್ಲ ಅಂತ ವಾಪಸ್ ಎದ್ದು ಬಂದ. ಊರಿಗೆ ಬಂದು ತನ್ನ ಬಳಿ ಇದ್ದ ಜಮೀನಲ್ಲಿ ಬಂಗಾರದಿಂದ ಬೆಳೆದ. ಇಡೀ ಊರಿನಲ್ಲಿ ಮದ್ಯಪಾನ ನಿಷೇಧ ಮಾಡ್ದ. ಇಡೀ ಊರು ಅವನನ್ನ ಹೀರೋ ಅಂತ ಕರೀತು. ಜಿಲ್ಲೆ ತಾಲೂಕುಗಳು ಅವನನ್ನ ರೋಲ್ ಮಾಡೆಲ್ ಅಂತ ಕರೀತು. ರಾಜ್ಯ ಅವನನ್ನ ಲೀಡರ್ ಅಂತ ಕರೀತು. ಇಡೀ ದೇಶ ಅವನನ್ನ ಅಣ್ಣ ಹಜಾರೆ ಅಂತ ಕರೀತು. ಅಣ್ಣ ಹಜಾರೆ ಅವರು NDTV ಇಂಟರ್ವ್ಯೂನಲ್ಲಿ ಕೂತಾಗ ಅಲ್ಲಿದ್ದಂಥ ಪತ್ರಕರ್ತರು ಕೇಳ್ತಾರೆ, ಅಲ್ಲ ಅಣ್ಣಾಜಿ, ಏನು ಮ್ಯಾಜಿಕ್ ಇದು? ಭಾರತದಲ್ಲಿರುವಂಥ 20 ವಯಸ್ಸಿನ ಯುವಕ ಯುವಕರು 70 ನಿಮ್ಮನ್ನು ಫಾಲೋ ಮಾಡ್ತಾರೆ, ಏನು ಮ್ಯಾಜಿಕ್ ಇದು ಅಣ್ಣಾಜಿ ಅಂತ ಕೇಳಿದಾಗ ಅವ್ರೇನಂತ ಉತ್ತರಿಸ್ತಾರೆ ಗೊತ್ತೇ? ಏನು ಸುಂದರವಾಗಿ ಉತ್ತರಿಸ್ತಾ ಇರ್ತಾರೆ ಅಂದರೆ, ಅವ್ರು ಹೇಳ್ತಾರೆ, ಏನಿಲ್ಲಪ್ಪ, ಭಾರತದ 20 ವಯಸ್ಸಿನ ಯುವಕ ಯುವಕರು ಫಾಲೋ ಮಾಡೋದು ಈ 70 ದಿನಗಳ ಒಳಗಿರುವಂಥ ಅಗಾಧ ಚೈತನ್ಯ ಸ್ವಾಮಿ ವಿವೇಕಾನಂದರಂತ ಅಣ್ಣ ಹಜಾರೆ NDTVನಲ್ಲಿ ಉತ್ತರಿಸ್ತಾರೆ. ಯಾಕೆ ಸ್ವಾಮಿ ವಿವೇಕಾನಂದರನ್ನ ಓದೋರೆಲ್ಲ ಈ ಜಗತ್ತಿನಲ್ಲಿ ಅಗಾಧ ಚೈತನ್ಯವಾಗಿ ಬೆಳೆದು ನಿಲ್ತಾರೆ ಅಂದ್ರೆ, ನೆನಪಿರಲಿ, ಸ್ವಾಮಿ ವಿವೇಕಾನಂದರು ಕೇವಲ ಹೆಸರಲ್ಲ, ಅವರೊಂದು ವಿದ್ಯುತ್ ಸಂಚಾರ. ಸ್ವಾಮಿ ವಿವೇಕಾನಂದರು ಕೇವಲ ಕಾರ್ಯಕಾರಿ ಮಾತ್ರ ಅಲ್ಲ, ಈ ದೇಶಕ್ಕೋಸ್ಕರ ಸಕಲವನ್ನು ತೊರೆದು ನಿಂತ ಶ್ರೇಷ್ಠ ಯೋಧ ಸನ್ಯಾಸಿ. ಕೇವಲ ತನ್ನ ಚಿಂತನೆಗಳಿಂದಲೇ ಇಡೀ ಪಾಶ್ಚಿಮಾತ್ಯ ಜಗತ್ತನ್ನ ದಶಕಗಳ ಆಳಿದಂತ ಭಾರತದ ಸಾಮ್ರಾಟ. ಭಾರತಕ್ಕೋಸ್ಕರ, ಭಾರತೀಯರಿಗೋಸ್ಕರ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ 2 ಬಾರಿ ಪಾದಯಾತ್ರೆಗೈದಂತ ಮಾನವ ಕೇಸರಿ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಈ ದೇಶಕ್ಕೋಸ್ಕರ ಏನೇನೆಲ್ಲ ಮಾಡಿದ್ರು? ಈ ದೇಶವನ್ನ ತಮ್ಮ ಪಾದಯಾತ್ರೆ ಮೂಲಕ ಸಂಚರಿಸಬೇಕಾದ್ರೆ, ಭಾರತವನ್ನು ಸಂದರ್ಶಿಸಬೇಕಾದ್ರೆ ಎಂತೆಂಥ ಅನುಭವಗಳು ಅವ್ರಿಗಾಯ್ತು ಅಂದ್ರೆ, ಒಂದು ದಿನ ರಾಜನ ಅರಮನೆಯ ಕೋಣೆನಲ್ಲಿ ಮಲಗಿದ್ರೆ ಸ್ವತಃ ರಾಜನೇ ಬಂದು ಸ್ವಾಮಿ ವಿವೇಕಾನಂದರು ಪಾದ ಉಚ್ಚುತ್ತ ಕೂತಿರ್ತಾ ಇದ್ರಂತೆ. ಮಾರನೇ ದಿನ ಬೆಳಗಾಗುವಷ್ಟರಲ್ಲಿ ವ್ಯಕ್ತಿ ಯಾರೋ ಮನೆ ಮುಂದೆ ಗೋಧಿ ಭಿಕ್ಷಾಂದೇಹಿ ಅಂತ ನಿಂತಿರ್ತಾ ಇದ್ರು. ಒಂದು ದಿನ ರಾಜ ವೈಭವ, ಮತ್ತೊಂದು ದಿನ ಮರದ ನೆರಳೇ ಗತಿಯಾಗಿರ್ತಾ ಇತ್ತು. ಈ ಎಲ್ಲ ಅನುಭವಗಳನ್ನು ಸ್ವಾಮಿ ವಿವೇಕಾನಂದರು ನೋಡ್ತಾರೆ. ಆನಂತರ ಕೊನೆಯಲ್ಲಿ ಹೇಳ್ತಾರೆ, ಭಾರತದ ಸ್ಥಿತಿಗತಿ ಆ ಸಮಯದಲ್ಲಿ ಯಾವ ರೀತಿ ಇತ್ತು ಅಂದ್ರೆ, ಬ್ರಿಟಿಷರು ಭಾರತವನ್ನು ಎಲ್ಲ ಥರದಲ್ಲೂ ಲೂಟಿ ಮಾಡಿದ್ರು. ಅವರು ನಮ್ಮನ್ನ ಆರ್ಥಿಕವಾಗಿ ಲೂಟಿ ಮಾಡಿದ್ರು, ಐತಿಹಾಸಿಕವಾಗಿ ಲೂಟಿ ಮಾಡಿದ್ರು, ಚಾರಿತ್ರಿಕವಾಗಿ ಲೂಟಿ ಮಾಡಿದ್ರು, ನೈತಿಕವಾಗಿ ಲೂಟಿ ಮಾಡಿದ್ರು, ಭೌತಿಕವಾಗಿ ಲೂಟಿ ಮಾಡಿದ್ರು. ಯಾವ್ಯಾವ ಹಂತ ಸಿಗುತ್ತೆ ಎಲ್ಲ ಹಂತದಲ್ಲೂ ಬ್ರಿಟಿಷರು ಭಾರತವನ್ನು ಲೂಟಿ ಮಾಡ್ಕೊ ಬಂದಿದ್ರು. ಒಂದು ಕಡೆ ಕಿತ್ತು ತಿನ್ನೋ ಬಡತನ, ಮಕ್ಕಳು ಒಂದು ದಿನ ಊಟದ ಗತಿಯಿಂದ ಕೈ ಚಾಚ್ಕೊಂಡು ನಿಂತಿದ್ದಾರೆ. ವೃದ್ಧರಿಗೆ ಅವರನ್ನ ನೋಡ್ಕೊಳ್ಳಿಕ್ಕೆ ಯಾರಿಲ್ಲ ಅನ್ನೋ ಕಾರಣಕ್ಕೆ ಬೀದಿನಲ್ಲಿ ಒದ್ದಾಡ್ತಾ ಇದ್ದಾರೆ. ಇಂಥ ಭಾರತವನ್ನು ಕಂಡಂತ ಸ್ವಾಮಿ ವಿವೇಕಾನಂದರು ಪ್ರತಿದಿನ ರಾತ್ರಿ ಕಣ್ಣೀರಿಡ್ತಾ ಕೊಡೋರು. ನನ್ನ ಭಾರತದ ಸ್ಥಿತಿಗತಿ ಈ ರೀತಿ ಇದೆಯಲ್ಲ, ಭಾರತೀಯ ಪ್ರತಿದಿನ ಹಸಿರಿನಿಂದ ಮುಳುಗ್ತಾರಲ್ಲ. ಆದರೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಪರವಾಗಿಲ್ಲ, ಭಾರತ ಮತ್ತೆ ಬೆಳೆಯುತ್ತೆ, ವಿಶ್ವಗುರು ಭಾರತದ ನಿರ್ಮಾಣ ಮತ್ತೆ ಶುರುವಾಗುತ್ತೆ. ಆದರೆ ಈ ವಿಶ್ವಗುರು ಭಾರತದ ನಿರ್ಮಾಣ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ, ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಹಸಿದವನ ಹೊಟ್ಟೆಯಿಂದ ಶುರುವಾಗುತ್ತೆ, ಚಮ್ಮಾರನ ಜೋಪಡಿಯಿಂದ ಶುರುವಾಗುತ್ತೆ, ಕುಂಬಾರ ತಯಾರಿಸಿದ ಮಡಿಕೆಯಿಂದ ಶುರುವಾಗುತ್ತೆ, ನೇಕಾರರು ತಯಾರಿಸಿದಂಥ ಬಟ್ಟೆಯಿಂದ ಶುರುವಾಗುತ್ತೆ,
ಕಾಲದಲ್ಲಿ ಶ್ರೀಮಂತರ ಬಂಗಲೆಗಳಿಂದ ವಿಶ್ವಗುರು ಭಾರತದ ನಿರ್ಮಾಣ ಶುರುವಾಗುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಎಷ್ಟು ಹೇಳಿಲ್ಲ. ಇದನ್ನೆಲ್ಲ ನೋಡಿದಂತ ಸ್ವಾಮಿ ವಿವೇಕಾನಂದರು ಒಂದು ದಿನ ಅನ್ಕೊಂತಾರೆ, ನಾವು ಕಾಲಿದಾರಿಗಳು, ನಾವು ಸನ್ಯಾಸಿಗಳು ಈ ದೇಶದ ಜನರನ್ನ ಬಡತನದಿಂದ ನೀಗಿಸಬೇಕಾಗಿರೋದು, ಬಡತನದಿಂದ ಹೊರ ತರಬೇಕಾಗಿರೋರು, ಭಾರತದ ಉನ್ನತಕ್ಕೋಸ್ಕರ ಕೆಲಸ ಮಾಡಬೇಕಾಗಿರೋರು ಅಂತಂದ್ರೆ ನಾವೇ ಹೋಗ್ತೀವಿ ಬಡವರ ಮನೆ ಮುಂದೆ ನಿಂತ್ಕೊಂಡು ಪ್ರತಿದಿನ ಭಗವತಿ ಭಿಕ್ಷಾಂದೇರಿ ಅಂತ ಭಿಕ್ಷೆ ಬೇಡ್ತೀವಿ. ಇಂಥ ಭಾರತೀಯರನ್ನು ಭಿಕ್ಷೆ ಬೇಡಿ ಅವರನ್ನ ಮತ್ತೆ ಬಡತನ ಸರಿನಾ ಅಂತ ಸ್ವಾಮಿ ವಿವೇಕಾನಂದರು ಯೋಚನೆ ಮಾಡ್ತಾ ಇರ್ತಾರೆ. ಹೀಗೆ ಒಂದು ಮನೆ ಮುಂದೆ ಒಂದು ದಿನ ಭಿಕ್ಷೆಗೆ ಅಂತ ನಿಂತಾಗ ಸ್ವಾಮಿ ವಿವೇಕಾನಂದರು ಒಂದು ಮನೆ ಮುಂದೆ ಹೋಗ್ತಾರೆ, ಭಗವತಿ ಭಿಕ್ಷಾಂದೇರಿ ಅಂತ ನಿಂತ್ಕೊತಾರೆ. ಆ ಮನೆಗೆ ಒಬ್ಬ ಹೆಂಗಸು ಹೊರಗೆ ಬರ್ತಾಳೆ.